ಎಲ್ಲ ಮದಿರಂಗಿ ದೀವಡತ್ತ. ಮಧುಮಗನ ಫ್ರೆಂಡ್ಸ್ ಇದು ಡಾನ್ಸು ಎನರ್ಜಿ ನೋಡಿ ನಾನು ಫುಲ್ ಶಾಕ್. ಹೆಲೋ ನಮಸ್ಕಾರ, ನಾನು ಕುಮಾರ್ ವಿಟ್ಲ. ರಾಜೇಶ್ ಅವರ ಮೆಹಂದಿ ಹೋಸ್ಟ್ ಮಾಡೋಕ್ಕೋಸ್ಕರ ನಾನು ಮಂಗಳೂರಿಂದ ಮಲ್ಪೆಗೆ ಹೋಗಿದ್ದೆ. ರಾಜ್ ಮಲ್ಪೆ ಅವರು ಪ್ರೀತಿಯಿಂದ ಬರಮಾಡಿಕೊಡ್ರು. 7:30ಗೆನೆ ವಿಶಿಂಗ್ ಮತ್ತು ಊಟ ಪ್ರಾರಂಭ ಆಗಿದ್ರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು, ಆದ್ರೂ ಕೂಡ ಈ ಫ್ರೆಂಡ್ಸ್ ಗ್ಯಾಂಗ್ ಮತ್ತು ಅಲ್ಲಿ ಫ್ಯಾಮಿಲಿ ತುಂಬಾ ಎನರ್ಜೆಟಿಕ್ ಆಗಿ ಸಪೋರ್ಟ್ ಮಾಡಿದ್ರು. 800ರಿಂದ 1000ದಷ್ಟು ಜನ ಸೇರೋ ಮೆಹಂದಿ ಕಾರ್ಯಕ್ರಮದ ಜವಾಬ್ದಾರಿ ನನ್ ಮೇಲಿತ್ತು. ನಿರೂಪಕ ಆದ್ಮೇಲೆ ಬಂದಿರುವಂತ ಎಲ್ಲ ಅತಿಥಿಗಳ ಭಾವನೆಯನ್ನ ಅರಿತು ಅವರ ಜೊತೆ ಬೆರೆತು ನಿರೂಪಣೆಯನ್ನ ಮಾಡಬೇಕು. ಹಾಗೇನೆ ನಾನು ಕೂಡ ಎಲ್ಲರ ಜೊತೆ ಬೆರೆತು ಮಾತಾಡ್ತಾ ಅವರ ಭಾವನೆಯನ್ನ ಅರ್ಥ ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತೀನಿ. ಇಡೀ ಮೆಹಂದಿ ಕಾರ್ಯಕ್ರಮದಲ್ಲಿ ನನ್ನ ನಿರೂಪಣೆಗಿಂತಲೂ ಹೆಚ್ಚು ನಗು ಖುಷಿ ಕೊಟ್ಟಿದ್ದು ನಮ್ಮ ರಾಜೇಶ್ ಅವರ ಫ್ರೆಂಡ್ಸ್ ನ ಡಾನ್ಸ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. 800ರಿಂದ 1000ದಷ್ಟು ಜನ ನಿರೀಕ್ಷೆ ಮಾಡಿದ್ರಿಂದ ಅಲ್ಲಿ 2 ವೇದಿಕೆಗಳನ್ನ ಮಾಡಲಾಗಿತ್ತು. ಒಂದರಲ್ಲಿ ವಿಶಿಂಗ್ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದರಲ್ಲಿ ಗೇಮ್ಸ್, ಆಕ್ಟಿವಿಟೀಸ್, ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲವೂ ಸಲೀಸಾಗಿ ನಡೀತಾ ಇತ್ತು. ಹೇಗೆ ಮಾತಾಡ್ತಾ ಗಂಟೆ 10 ಕಳೆದಿದ್ದು ನಂಗೆ ಗೊತ್ತೇ ಆಗಿಲ್ಲ ಮಾರೆ. ಗಂಟೆ 10 ಕಳೆದ್ರು ಜನ ಹೇಳ್ತಾನೆ ಇರ್ಲಿಲ್ಲ. ಅಂತೂ ನನಗೆ ತುಂಬಾನೇ ಖುಷಿ ಕೊಟ್ಟ ಕಾರ್ಯಕ್ರಮಗಳಲ್ಲಿ ಇದೂ ಒಂದಾಗಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗಿಫ್ಟ್ ಅನ್ನು ಕೂಡ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹಾಗೇನೆ ಇನ್ನೂ ಕೂಡ ಈ ಕಡೆ ಬರ್ತಾ ಇರಿ ಅನ್ನುವಂತ ಶುಭ ಹಾರೈಕೆಗಳನ್ನ ಅವರು ನಂಗೆ ಕೊಟ್ರು. ನಾನು ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟು ಬಂದೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ನಿರೂಪಣೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋವನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.